ಜೆಕೆಎಸ್ ಸ್ಪೋರ್ಟ್ಸ್ ಆ್ಯಂಡ್ ನ್ಯೂಸ್ಗೆ ಸ್ವಾಗತ. ವಿಸ್ಡಮ್ ಸೆಕೆಂಡರಿ ಶಾಲೆಯ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಯೋಗ ಕ್ರಮದಲ್ಲಿ ಯೋಗ ಗುರುಗಳಾದಂತಹ ಚಂದ್ರಪ್ಪ ನಾಯಕ್ ಇವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದರು. ಆರೋಗ್ಯವೇ ಬಹಳ ಮುಖ್ಯ ಎಂದು ಶಾಲೆಯ ಪ್ರಾಂಶುಪಾಲರಾದಂತಹ ಅರುಣಾದೇವಿ ಇವರು ತಿಳಿಸಿರುತ್ತಾರೆ. ವಿಸ್ಡಮ್ ಸೆಕೆಂಡರಿ ಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ಶ್ವೇತಾ ಇವರು ಹಾಗೂ ಯೋಗ ಮತ್ತು ಗುರುಗಳಾದಂತಹ ಚಂದ್ರಶೇಖರ್ ಸರ್ ಇವರು ಯೋಗ ಮಾಡೋಣ ಆರೋಗ್ಯವಾಗಿರೋಣ ಎಂದು ತಿಳಿಸಿರುತ್ತಾರೆ. भारत का उपहार है योग, रोग पे प्रहार है, आपदा की हार है योग तो पालनहार है, देश देश का पथ दर्शन, अंतर मन का नव सर्जन, विश्व एक परिवार ने योग को किया है वंदन, विश्व एक परिवार ने योग को किया है वंदन. Let's heal, let's flourish, we'll flourish. Yoga is the way. Good morning, everyone. Happy International Yoga Day to everyone. Today, 21st June 2026, on behalf of 12th International Yoga Day, we have gathered our students to perform yoga. The management of Wisdom Secondary School encourages the practice of yoga to stabilize the physical and mental status of the child to be healthy. I thank all the staff members, teachers and the faculty who have involved to make the success of this program for today. Thank you. ಎಲ್ಲರಿಗೂ ಶುಭೋದಯ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗವು ಕೇವಲ ವ್ಯಾಯಾಮವಲ್ಲ, ಅದು ನಮ್ಮನ್ನು ನಾವು ಅರಿಯುವ ವಿಜ್ಞಾನ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ನಮ್ಮ ಈ ವಿಸ್ಡಮ್ ಶಾಲೆಯಲ್ಲಿ ವಿಶೇಷ ಯೋಗ ಮತ್ತು ಧ್ಯಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇವೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಿಸಲು ಮತ್ತು ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಲು ಈ ಶಿಬಿರ ಸಹಕಾರಿಯಾಗಿದೆ. ಯೋಗ ಮಾಡೋಣ, ರೋಗದಿಂದ ಮುಕ್ತರಾಗೋಣ. ಧನ್ಯವಾದಗಳು. ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್. ಈ ರೀತಿ ಯಾಕೆ ಸಂಬೋಧನೆ ಮಾಡ್ತಾ ಇದ್ದೀವಿ ಅಂದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಪ್ರೀತಿಯ ಶಿಕ್ಷಕರೇ, ನನ್ನ ಪ್ರೀತಿಯ ದೈವಾಂಶ ಸಂಭೂತ ದೇವಾನುದೇವತೆಗಳೇ, ಇದು ನಮ್ಮ ಪತ್ರಿಜಿ ಗುರುಗಳು, ಧ್ಯಾನ ಪಿತಾಮಹರಾದಂತಹ ಸುಭಾಷ್ ಪತ್ರಿಜಿ ಗುರುಗಳು ಪ್ರತಿಯೊಬ್ಬರಿಗೂ ಸಂಬೋಧನೆಯನ್ನು ಮಾಡ್ತಾ ಇದ್ರು. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗ ಮಾಡಿದಾಗ ಎಲ್ಲರಿಗೆ ಅಭಿಮಾನಿ ದೇವರುಗಳಂತ ಸಂಬೋಧನೆಯನ್ನು ಮಾಡ್ತಾ ಇದ್ರು. ಸಾಮಾನ್ಯ ಮನುಷ್ಯ ಅಸಾಮಾನ್ಯ ವ್ಯಕ್ತಿ ಆಗ್ಬೇಕಂದಾಗ ಸಿದ್ಧಗಂಗಾ ಸ್ವಾಮಿ ಗುರುಗಳು ಅವರು ಬೆಳಗ್ಗೆ 2:30ಯಿಂದ 6 ಗಂಟೆವರೆಗೂ ಅವರು ಭಕ್ತಿ ಯೋಗವನ್ನು, ಧ್ಯಾನ ಯೋಗವನ್ನು, ಕರ್ಮಯೋಗವನ್ನು ಅವ್ರು ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಈ ಮಾನವನಾದಂಥವರು ಮಾಧವರಾಗಲಿಕ್ಕೆ ಒಂದು ಮಾರ್ಗ ಅಂತ ಹೇಳಿದ್ರೆ ಇದು ರಜನಿಕಾಂತ್ ಸರ್ ಇರ್ಬೋದು. ಅವರು ಬಸ್ ಕಂಡಕ್ಟರ್ ಇದ್ದರು, ಒಬ್ಬ ಆಧ್ಯಾತ್ಮಿಕವಾಗಿ ಮತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಸಾಧಕರಾಗಿ ಹೊಂದ್ತಾ ಇದ್ದಾರೆ. ವಿಷ್ಣುವರ್ಧನ್ ಸರ್ ಇರ್ಬೋದು. ಅಂದರೆ ಪ್ರತಿಯೊಬ್ಬರು ಕೂಡ ಗುರುಗಳು ಏನಿರ್ತಾರೆ ಆಧ್ಯಾತ್ಮಿಕವಾಗಿ ಹೋದಾಗ, ಎಕ್ಸಾಂಪಲ್ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ಬೋದು. ಆಮೇಲೆ ಇವರು ನಮ್ಮ ಈಗ ಸದ್ಯ ಇದ್ದಾರಲ್ಲ, ಈಗ ನಮ್ಮ ಕರ್ನಾಟಕದ CM ಅವರು DK ಶಿವಕುಮಾರ್ ಅವರು 2019ರಲ್ಲಿ ನಮ್ಮ ಪಿರಮಿಡಿಗೆ ಒಂದು ಧ್ಯಾನವನ್ನು ಮಾಡಿದರು. ಈಗ ಅವರು ಕೂಡ ಧ್ಯಾನವನ್ನು ಮಾಡ್ತಾ ಇದ್ದಾರೆ, ಯೋಗವನ್ನು ಮಾಡ್ತಾ ಇದ್ದಾರೆ. ಅಂದರೆ ಬರಬೇಕಾದ್ರೆ ನಾವು ಶ್ರೀ ಶ್ಯಾಮಭಾವಿ ಗೌಡನ್ ಪಿರಮಿಡ್ ಧ್ಯಾನ ಮಂದಿರ 2008ರಿಂದ ನಮ್ಮ ಮನೆ ಮೇಲೆ ಉಚಿತವಾಗಿ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದೀವಿ, ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ, ಪ್ರಾಣಾಯಾಮವನ್ನು ಹೇಳ್ಕೊಡ್ತಾ ಇದ್ದೀವಿ. ಇನ್ನೂ ಯಾರು ಕಲೀಲಿಕ್ಕೆ ಇಷ್ಟ ಇದೆ, ಮತ್ತೀಗ 2020ರಿಂದ ಹೇಮಗುಡ್ಡದಲ್ಲಿ 3 ಎಕರೆಯಲ್ಲಿ ಸಿದ್ದೇಶ್ವರ ತಪವನ ಅಂತಂದೇಳಿ ಆಶ್ರಮವನ್ನು ಮಾಡಿದ್ದೀವಿ. ಅಲ್ಲಿ ಕೂಡ ಉಚಿತವಾಗಿ ನಾವೆಲ್ಲ ಧ್ಯಾನ, ಪ್ರಾಣಾಯಾಮ, ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಆಸಕ್ತ ಉಳ್ಳವರು ಅಲ್ಲಿ ಬಂದು ಕೂಡ ನೀವು ಧ್ಯಾನವನ್ನು, ಪ್ರಾಣಾಯಾಮವನ್ನು ಮತ್ತು ಆಧ್ಯಾತ್ಮಿಕವಾಗಿ ಪುರೋಗತಿ ಹೊಂದಲಿಕ್ಕೆ ಏನು ಬೇಕಲ್ಲ ಅದನ್ನು ನಮ್ಮ ಕೈಲಾದಷ್ಟು
ಸಾಧನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಕೂಡ ನೀವು ಕೂಡ ಸಾಧಕರಾಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. 144 ಸೆಕ್ಷನ್ ನಮಗಾಗಿ ನಾವು ಜಾರಿ ಮಾಡಿಕೊಂಡು ಅಂದರೆ 1,44,000 ಜನ ಯೂನಿವರ್ಸಿಟಿಗಾಗಿ ಸೇವೆ ಮಾಡ್ಲಿಕ್ಕೆ ರೆಡಿ ಇರ್ತಾರಂತೆ ನಕ್ಷತ್ರ ಲೋಕದ ಸಾಧಕರು. ಹಾಗಾಗಿ ಪ್ರತಿದಿನ ಕೂಡ ನಮ್ಮ PMC ಕೊಪ್ಪಳ ಚಾನಲ್ ಅಂತ ಕೂಡ ಇದೆ, ಅದರಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಈ ಧ್ಯಾನವನ್ನು, ಪ್ರಾಣಾಯಾಮ, ಯೋಗವನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ತೀರಿ ಅಂತಂದರೆ ಅದಕ್ಕೂ ಕೂಡ ಲೈವ್ ಕೊಡ್ತೀವಿ. ಹಾಗಾಗಿ ನಮ್ಮ ಸೇವೆಯನ್ನು ಇಡೀ ಪ್ರಪಂಚಕ್ಕೆ ಮುಟ್ಟಿಸ್ಲಿಕ್ಕೆ PMC ಅನ್ನುವ ಪಿರಮಿಡ್ ಮೆಡಿಟೇಷನ್ ಚಾನಲ್ ಇಡೀ ಪ್ರಪಂಚಕ್ಕಂತ ಅದು ಪ್ರಸಾರವಾಗ್ತಾ ಇದೆ. ಹಾಗಾಗಿ ನೀವು ಕೂಡ ನಿಮ್ಮ ಇಷ್ಟವನ್ನು ಯೋಗವನ್ನು ಪಡಿಬೇಕು ಅಂತ ಹೇಳ್ತಾ ನಾನು 2 ಮಾತುಗಳು ವಿರಾಮ ಕೊಡ್ತಾ ಇದ್ದೀನಿ. ಜೈ ಹೋ. ಥ್ಯಾಂಕ್ ಯು ಆಲ್.